ಶಿರಾವತಿ ಯೋಜನಾ ಪ್ರದೇಶದಲ್ಲಿ ಜಮೀನು ಮನೆ ತ್ಯಾಗ ಮಾಡಿರುವಂತ ರೈತರ ಸಮಸ್ಯೆ ಹಲವಾರು ದಿನಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಹೈಕೋರ್ಟ್ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಓಡಾಡ್ತಾ ಇದೆ. ಇದನ್ನ ಕ್ಲಿಯರ್ ಮಾಡಲಿಕ್ಕೆ ಇವತ್ತು ನನ್ನ ಕಚೇರಿಯಲ್ಲಿ ರಾಜ್ಯದ ಎಸಿಎಸ್ ಕಂದಾಯ ಇಲಾಖೆ ಅರಣ್ಯ ಅಧಿಕಾರಿಗಳ ಸಂತ್ರಸ್ತರ ಪರವಾಗಿ ಹಾಲಪ್ಪ, ಅಶೋಕ್ ನಾಯಕ್ ಎಲ್ಲ ಸೇರಿ ಚರ್ಚೆ ಮಾಡಿದ್ದೇವೆ. ಹೀಗಿರುವಂತ ಜಮೀನು ಸರ್ವೆ ಮಾಡಿ ಕೇಂದ್ರ ಸರ್ಕಾರದ ಅನುಮತಿಯನ್ನ ಪಡೆಯಲಿಕ್ಕೆ ಕಳಿಸಲಿಕ್ಕೆ ನಿರ್ಣಯ ಆಗಿದೆ. ಸಮಸ್ಯೆಯನ್ನ ಒಂದು ಹಂತಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ ಹೇಳಿದ್ರು. ನಾವೆಲ್ಲರೂ ಕೂಡ ಸೇರಿದ್ವಿ, ಚರ್ಚೆ ಮಾಡಿದ್ವಿ. ಡಿಸೆಂಬರ್ 2ನೇ ವಾರದೊಳಗಾಗಿ ಸಂತ್ರಸ್ತರ ಈಗಿರುವಂಥ ಜಮೀನುಗಳನ್ನು ಸರ್ವೆ ಮಾಡಿ ಕೇಂದ್ರ ಸರ್ಕಾರದ ಅನುಮತಿಯನ್ನು ಪಡೀಲಿಕ್ಕೆ ಅದನ್ನ ಕಳಿಸ್ಕೊಡ್ಬೇಕು ಅಂತೇಳಿ ಹೇಳಿ ಒಂದು ನಿರ್ಣಯ ಆಗಿದೆ. ಬಹಳ ವರ್ಷದಿಂದ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನೆನೆಗುದಿಗೆ ಬಂದಿರತಕ್ಕಂಥ ಸಮಸ್ಯೆಯನ್ನು ಒಂದು ಹಂತಕ್ಕೆ ತರೋದರಲ್ಲಿ ನಾವು ಈ ಹಂತಕ್ಕೆ ಇವತ್ತಿನ ಮೀಟಿಂಗ್ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ನಾವೆಲ್ಲರೂ ಕೂಡ ಸೇರಿದ್ವಿ, ಚರ್ಚೆ ಮಾಡಿದ್ವಿ. ಡಿಸೆಂಬರ್ 2ನೇ ವಾರದೊಳಗೆ ಚಿತ್ರದುರ್ಗದ ಮುರುಘಾಸ್ವಾಮಿ ವಿರುದ್ಧ ಪೋಕ್ಸೋ ಪ್ರಕರಣದ ಚಾರ್ಜ್ ಶೀಟ್ನಲ್ಲಿ ಮುರುಘಾಸ್ವಾಮಿ ಆಪ್ತರಿಂದ ಮಹತ್ವದ ಹೇಳಿಕೆಯನ್ನ ಪಡೆಯಲಾಗಿದೆ. ಮುರುಘಾಸ್ವಾಮಿ ಸಹಾಯಕ ಮಹಾಲಿಂಗ ಪೊಲೀಸರ ಎದುರು ಹೇಳಿಕೆಯನ್ನು ನೀಡಿದ್ದು, ಕೆಲವು ಬೆಡ್ಶೀಟ್ ಮೇಲೆ ಕಲೆಗಳು ಆಗ್ತಾ ಇದ್ವು, ಸ್ವಚ್ಛವಾಗಿ ತೊಳೆಯುವಂತೆ ಮುರುಘಾಸ್ವಾಮಿ ಹೇಳ್ತಾ ಇದ್ರು. ಹಗಲಿನಲ್ಲಿ ವಾರ್ಡನ್ ರಶ್ಮಿ ಮಕ್ಕಳೊಂದಿಗೆ ಬರ್ತಾ ಇದ್ಲು. ಕೆಲ ಸಲ ರಾತ್ರಿ ವೇಳೆ ಬಾಲಕಿಯರು ಹಿಂಬಾಗಿಲಿಂದ ಮುರುಘಾಶ್ರೀ ರೂಮಿಗೆ ಹೋಗ್ತಾ ಇದ್ರು ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮುರುಘಾಸ್ವಾಮಿ ಅಡುಗೆ ಭಟ್ಟ ಕರಿಬಸಪ್ಪ ಹೇಳಿಕೆಯನ್ನು ನೀಡಿದ್ದು, ರಶ್ಮಿ ಮತ್ತು ಮಕ್ಕಳು ಮುರುಘಾಸ್ವಾಮಿ ರೂಮಿಗೆ ಹೋದಾಗ ನನ್ನನ್ನ ಬಿಟ್ಕೊಳ್ತಾ ಇರಲಿಲ್ಲ. ಸುಮಾರು ಗಂಟೆಗಳ ಬಳಿಕ ರಶ್ಮಿ ಮತ್ತು ಮಕ್ಕಳು ಹೊರಬರ್ತಾ ಇದ್ರು. ಹಾಸ್ಟೆಲ್ ಬಾಲಕಿಯರನ್ನ ರೂಮಿಗೆ ಕರೆಸಿಕೊಳ್ತಾ ಇದ್ರೆಂದು ಮಠಕ್ಕೆ ಬರುವಂತ ಜನ ಮಾತನಾಡ್ತಾ ಇದ್ರು. ನಮಗೂ ಸಹ ಕೆಲವೊಮ್ಮೆ ಅನುಮಾನ ಬರ್ತಾ ಇತ್ತು. ನಾವು ಬಾಯಿ ಬಿಟ್ರೆ ಕೆಲಸ ಬಿಡಿಸ್ತಾರೆಂಬ ಭಯವಿತ್ತು ಅಂತ ಹೇಳಿದ್ದಾರೆ. ಬಟ್ಟೆಯಲ್ಲಿ ಕಲೆ ಉಳಿಯದಂತೆ ಸ್ವಚ್ಛವಾಗಿ ತೊಳೆಯಿರಿ ಅಂತ ಮುರುಘಾಸ್ವಾಮಿ ಹೇಳ್ತಾ ಇದ್ರು. ಬಟ್ಟೆ ಮೇಲೆ ಕೆಂಪು ಕಂದು ಬಣ್ಣದ ಕಲೆ ಉಳಿಯದಂತೆ ಸ್ವಚ್ಛವಾಗಿ ತೊಳಿಲಿಕ್ಕೆ ಮುರುಘಾಸ್ವಾಮಿ ಹೇಳ್ತಾ ಇದ್ರು. ಬಟ್ಟೆ ತೊಳೆದ ಬಳಿಕ ಕಲೆಯನ್ನ ನೋಡಿ ಖಾತ್ರಿ ಪಡಿಸಿಕೊಳ್ತಾ ಇದ್ರು ಅಂತ ಮುರುಘಾಶ್ರೀ ಸಹಾಯಕ ಮಲ್ಲಿಕಾರ್ಜುನ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಮುರುಘಾಸ್ವಾಮಿ ಆಫೀಸ್ ಬಾಯ್ ಪ್ರಜ್ವಲ್ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದ್ದು, ಕೆಲ ಬಾಲಕಿಯರು ಮುರುಘಾಶ್ರೀ ರೂಮಿಗೆ ಕರೆಸಿಕೊಳ್ತಾ ಇದ್ರು. ಬೆಡ್ರೂಮ್ನಲ್ಲಿ ಕೆಲಸವಿದೆ ಎಂದು ಕರೆಸಿಕೊಳ್ತಾ ಇದ್ರು. ಸಂತ್ರಸ್ತ ಬಾಲಕಿಯರಿಬ್ಬರನ್ನು ಕೂಡ ಬೆಡ್ರೂಮಿಗೆ ಕರೆಸಿದ್ದು ನನಗೆ ಗೊತ್ತಿದೆ, ಆದರೆ ರೂಮಿನಲ್ಲಿ ಏನ್ ನಡೆದಿದೆ ಎನ್ನುವಂಥದ್ದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಮುರುಘಾ ಮಠದಲ್ಲಿ ಫೋಟೋಗಳು ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಠದ ಮಾಜಿ ಆಡಳಿತಾಧಿಕಾರಿ ಕೆ ಬಸವರಾಜನ್ರನ್ನ ನಿನ್ನೆ ಬಂಧನ ಮಾಡಲಾಗಿದೆ. ಅಕ್ಟೋಬರ್ 6ರಂದು ರಾಜಾಂಗಣದ ಗೋಡೆ ಮೇಲಿದ್ದಂತಹ 47 ಫೋಟೋ ಕದಿಯಲಾಗಿತ್ತು. ನವೆಂಬರ್ 7ರಂದು ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜು ಉಪನ್ಯಾಸಕ ಶಿವಾನಂದ ಸ್ವಾಮಿ, ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮೋಹನ ಮೂರ್ತಿಯನ್ನ ಬಂಧಿಸಲಾಗಿತ್ತು. ಆರೋಪಿಗಳ ವಿಚಾರಣೆ ವೇಳೆ ಬಸವರಾಜನ್ ಪ್ರಚೋದನೆ ಬಯಲಾಗಿದೆ. ಸದ್ಯ ಬಸವರಾಜನ್ ಪತ್ನಿ ಸೌಭಾಗ್ಯ ವಶಕ್ಕೆ ಪಡೆಯಲಿಕ್ಕೆ ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ. ಎಸ್ಕೆ ಬಸವರಾಜನ್ ಶ್ರೀನಿವಾಸರನ್ನ ಆಸ್ಪತ್ರೆಗೆ ಕರೆತಂದು ಮೆಡಿಕಲ್ ಟೆಸ್ಟ್ ಮಾಡಿಸಲಾಗಿದೆ. ಮೆಡಿಕಲ್ ಟೆಸ್ಟ್ ಬಳಿಕ ಜಿಲ್ಲಾ ನ್ಯಾಯಾಲಯಕ್ಕೆ ಎಸ್ಕೆ ಬಸವರಾಜನ್ ಹಾಜರು ಮಾಡಲಾಯಿತು. ಆಡಿಯೋದ ಪ್ರಮುಖ ಆರೋಪಿ A1 ಬಸವರಾಜೇಂದ್ರ ಹಾಗೂ ಎಸ್ಕೆ ಬಸವರಾಜನ್ 10 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ದಾರೆ. ಆದರೆ 10 ದಿನ ಪೊಲೀಸ್ ಕಸ್ಟಡಿಗೆ ಬಸವರಾಜನ್ ಪರ ವಕೀಲರು ತಕರಾರನ್ನ ಎತ್ತಿದ್ದಾರೆ. ಆ ಬಳಿಕ ಕೋರ್ಟ್ 4 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಆದೇಶವನ್ನು ಮಾಡಿದ್ದಾರೆ. ಬಗ್ಗೆ ಚಿತ್ರದುರ್ಗ ಎಸ್ಪಿ ಮಾತನಾಡಿದ್ದಾರೆ. ಆ ಥರ ಏನಲ್ಲ, ಈ ಕೆಲವರು ಅವರ ಒಂದು ಪ್ರಕರಣದಲ್ಲಿ ಅವರ ಬಸವರಾಜನ್ ಅವರ ಹೆಸರು ಬಂದಿದೆ. ಜೊತೆಗೆ ಅವ್ರನ್ನೂ ಕೂಡ ನಾವು ಇದರಲ್ಲಿ ರಿಲೆವೆನ್ಸ್ ಏನಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಅವ್ರನ್ನ ವಿಚಾರಣೆ ಮಾಡೋದು ಅಗತ್ಯ ಇದೆ. ಮೈಸೂರಿನ ಒಡನಾಡಿ ಸಂಸ್ಥೆಗೆ ಚಿತ್ರದುರ್ಗ ಪೊಲೀಸರು ಭೇಟಿ ನೀಡಿ ಮಾಹಿತಿಯನ್ನು ಪಡೆದರು. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಚಿತ್ರದುರ್ಗದ ಹಿರಿಯ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ದಾರೆ. ಒಡನಾಡಿ ಸಂಸ್ಥೆಯ ನಿರ್ದೇಶಕರು ಆಪ್ತ ಸಮಾಲೋಚಕರ ವಿಚಾರಣೆಯನ್ನು ಮಾಡಿದ್ದಾರೆ. ದೌರ್ಜನ್ಯಕ್ಕೆ ಒಳಗಾದಂಥ ಮಕ್ಕಳ ಬಳಿ ಮತ್ತೊಮ್ಮೆ 161ರ ಅಡಿ ಹೇಳಿಕೆ ಪಡೆಯಲಿಕ್ಕೆ ಪೊಲೀಸರು ನಿರ್ಧಾರವನ್ನು ಮಾಡಿದ್ದಾರೆ. ಚಿತ್ರದುರ್ಗಕ್ಕೆ ಒಡನಾಡಿ ಸಂಸ್ಥೆಯಿಂದ 4 ಅಧಿಕಾರಿಗಳ ತಂಡದ ಜೊತೆ ಮಹಿಳೆ ತೆರಳಿದ್ದಾರೆ.
ನಾಡ ಕಚೇರಿಗಳಲ್ಲಿ ರೈತರನ್ನ ಸುಲಿಗೆ ಮಾಡಲಾಗ್ತದೆ. ಹೌದು, ಪಹಣಿ ಹೆಸರಿನಲ್ಲಿ ನಾಡ ಕಚೇರಿ, ತಾಲೂಕು ಕಚೇರಿ, ಉಪ ನೋಂದಣಿ ಕಚೇರಿಗಳಲ್ಲಿ ಸುಲಿಗೆ ನಡೀತಾ ಇದೆ. ಪಹಣಿಗೆ ಸರ್ಕಾರದ್ದೇ ಒಂದು ರೇಟ್ ಆದ್ರೆ ಸಿಬ್ಬಂದಿಯದ್ದು ಮತ್ತೊಂದು ರೇಟ್. ಹೌದು, ಹಳೆ ಪಹಣಿ ಕೊಡೋದಕ್ಕೆ ಸರ್ಕಾರ 6 ರೂಪಾಯಿ ಫಿಕ್ಸ್ ಮಾಡಿದ್ರೆ ಸಿಬ್ಬಂದಿ 100 ರೂಪಾಯಿ ಕೇಳ್ತಾರೆ. 2000ನೇ ವರ್ಷದವರೆಗೂ ಪಹಣಿಗಳು ಕೈ ಬರಹದಲ್ಲಿದ್ದಾವೆ. 2000ನೇ ಇಸ್ವಿ ನಂತರ ಪಹಣಿಗಳು ಡಿಜಿಟಲ್ ಆಗಿರುವಂಥದ್ದು. ಇದನ್ನೇ ಬಂಡವಾಳ ಮಾಡಿಕೊಂಡು ರೈತರಿಂದ ಸುಲಿಗೆ ಮಾಡಲಾಗ್ತಾ ಇದೆ. ಯಾಕಂದ್ರೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಅಭಿಲೇಖದಲ್ಲಿ ಇದೇ ಸಮಸ್ಯೆ. ಅದು ಜನರಲ್ ಚಾಲೆಂಜ್ ಮಾಡಿ ಬ್ಯಾಂಕಿಗೆ ಕಟ್ಟಬೇಕು ಎಸ್ ಬಿ ಐಗೆ. ಇವರು ಒಂದು ಪ್ರಾಣಿ ತಾಣಕ್ಕೋಸ್ಕರ ಅಷ್ಟು ಜನ ಅಲ್ಲಿ ನಿಲ್ಲಿಕ್ಕೆ ಆಗಲ್ಲ. ಇಲ್ಲ, ಈಗ ನೋಡಿ ಇದೇ ಸಮಸ್ಯೆ. ಬಸ್ ಕಂಡಕ್ಟರ್ ಟಿಕೆಟ್ ಹರಿತಾನೆ ಅಂದ್ರೆ ಎಷ್ಟು ಸ್ಪೀಡ್ ಆಗಿ ಹರಿತಾನೆ, 100 ಜನ. ಇಲ್ಲಿ ಇಟ್ಕೋಬೇಕು ಅಂತ. ಹೌದು ಹೌದು ಹೌದು, ಅದಾಗಬೇಕು. ರಸೀದಿ ಬೇರೆ ಅದು ಕರೆಕ್ಟ್ ಮಾಡ್ಕೊಂಡು ನಾ ಕಟ್ಟಾರ ರಸೀದಿ ಜನಗಳಿಗೆ ರಸೀದಿ ಕೊಡ್ಲೇಬೇಕು. ಯಾವುದೇ ಕಾರಣಕ್ಕೂ ಅದು. ನಾಗರಾಜ್ ಅವರ, ನೀವು ಹಾಕೊಳ್ಳಿ ಐಡಿ ಕಾರ್ಡ್. ಮೇಡಮ್, ನೀವು ಕೂಡ ಐಡಿ ಕಾರ್ಡ್ ಹಾಕಬೇಕು. ನೀವು ಒಳಗಡೆ ಬರ್ಬೇಕು ಅಂದ್ರೆ ಐಡಿ ಕಾರ್ಡ್ ಇರ್ಬೇಕು. ಉತ್ತರ ತಗೊಂಡ್ರೆ ಅದಕ್ಕೆ ರಸೀದಿ ಕೊಡ್ತೀರಾ ನೀವು? ಯಾವ ತರ ಅವ್ಯವಹಾರ ಅಂತಂದರೆ ಅದೇ, ಈಗ ನಮಗೆ 6 ರೂಪಾಯಿ ಶುಲ್ಕ ಕಟ್ತಿದ್ದಾರೆ ಒಂದು ಪಾಣಿಗೆ. ಅಲ್ಲಿ ನಮ್ಮ ಹತ್ರ 100 ರೂಪಾಯಿ ಇಸ್ಕೊಂಡಿದ್ದಾರೆ. ಮೊನ್ನೆ ನಾನು 200 ರೂಪಾಯಿ ಕೊಟ್ಟಿದ್ದೀನಿ. ಒಂದು 2 ಪಾಣಿಗೆ ಆನವಟ್ಟಿ ನಾಟಕದಲ್ಲಿ 200 ರೂಪಾಯಿ ಕೊಟ್ಟಿದ್ದೀನಿ, ಆಯಿತಾ. ಅದು ಆಗಿದ್ಮೇಲೆ ಅವರು 200 ರೂಪಾಯಿ ಇಸ್ಕೊಂಡ್ರೆ ಉಳಿದಿದ್ದು 50 ರೂಪಾಯಿ ಅಂತ ನಿಗದಿ ಮಾಡಿದ್ರು 6 ರೂಪಾಯಿ ಅಂತಂದರೆ ಇನ್ನು ಉಳಿದಿದ್ದ ದುಡ್ಡಾರ ಸರ್ಕಾರಕ್ಕೆ ಹೋಗಬೇಕು ಅದು, ಆಯಿತಾ. ಅವ್ರು ಏನು ಹೇಳಿದಾರಲ್ಲ ಅಷ್ಟು ಹಣ ಸರ್ಕಾರಕ್ಕೆ ಹೋಗಬೇಕು. ಸರ್ಕಾರಕ್ಕೆ ಹೋಗದೇ ಇಲ್ಲ ಅಂತಂದರೆ ನಮ್ಮ ಹಣ ನಮ್ಮದೇ ಆಸ್ತಿ ಪತ್ರಗಳ ನಮ್ಮದೇ ನಿರ್ವಹಣೆ ಮಾಡ್ತಕ್ಕಂಥದ್ದು, ಅವ್ರು ಸಂಬಳ ಪಡಿತಾ ಇರುವಂಥದ್ದು. ಅವ್ರೇನು ದಡ್ರಲ್ಲ, ನಾವು ಯಾರೋ ಹಳ್ಳಿ ಗಾಡಿನ ಅಥವಾ ತಿಳುವಳಿಕೆ ಇಲ್ದೇವ್ರನ್ನ ಕದಂದು ಕೂರಿಸಿಲ್ಲ. ಯಡಿಯೂರಪ್ಪ ಹಿಂದೂ ಅಲ್ಲ, ಅವರು ವೀರಶೈವ ಲಿಂಗಾಯತ ಅಂತ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಸಾಗರನಹಳ್ಳಿ ನಟರಾಜ್ ವಿವಾದಿತ ಹೇಳಿಕೆಯನ್ನು ಕೊಟ್ಟರು. ಹಿಂದೂ ಧರ್ಮಕ್ಕೂ ನಮ್ಮ ಆಚರಣೆಗೂ ತುಂಬಾ ವ್ಯತ್ಯಾಸ ಇದೆ ಅಂತ ಸಾಗರನಹಳ್ಳಿ ನಟರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೌದ್ಧರಂಗೆ ಹಿಂದೂ. ಯಡಿಯೂರಪ್ಪರು ವೀರಶೈವ ಲಿಂಗಾಯತ ಅಂದರೆ ಅವ್ರು ಹಿಂದೂ ಅಲ್ಲ. ಯಡಿಯೂರಪ್ಪರು ವೀರಶೈವ ಲಿಂಗಾಯತ ಅಂದರೆ ಅವ್ರು ಹಿಂದೂ ಅಲ್ಲ. ವೀರಶೈವ ಲಿಂಗಾಯತ ಧರ್ಮ ಅಂದ್ಕೊಂಡು ನಾವು ಪ್ರತ್ಯೇಕ ಕೇಳ್ತಾ ಇದ್ದೀವಿ. ನಾವು ಈಗ ಜೈನರಂಗೆ ಹಿಂದೂ ಅಲ್ಲ, ಬೌದ್ಧರಂಗೆ ಹಿಂದೂ ಅಲ್ಲ, ಸಿಖ್ರಂಗೆ ಹಿಂದೂ ಅಲ್ಲ, ಹಂಗೆ ನಾವು ನಮ್ಮದು ಒಂದು ಧರ್ಮ ಅಂತ ನಾವು ಕೇಳ್ತಾ ಇದ್ದೀವಿ. ನಮ್ಮ ಹೋರಾಟ ಇದೆ. ಹಿಂದೂ ಧರ್ಮಕ್ಕೂ ನಮಗೂ ಸ್ವಲ್ಪ ವ್ಯತ್ಯಾಸಗಳಿದ್ದಾವೆ ಆಚರಣೆಯಲ್ಲಿ. ಇದರಲ್ಲಿ ನಾವೇ ಹಾಲು ಉತ್ಪಾದಕರಿಗೆ ಖರೀದಿ ದರ ಏರಿಸಿ ಕೋಲಾರ ಹಾಲು ಒಕ್ಕೂಟ ಆದೇಶವನ್ನು ಮಾಡಿದೆ. ಪ್ರತಿ ಲೀಟರ್ಗೆ 27.90 ರೂಪಾಯಿಯಿಂದ 2 ರೂಪಾಯಿಯನ್ನ ಏರಿಸಿಬಿಟ್ಟು 29.90 ರೂಪಾಯಿ ಖರೀದಿ ದರ ನಿಗದಿ ಮಾಡಲಾಗಿದೆ. ಹಾಲು ಒಕ್ಕೂಟದ ನಿರ್ದೇಶಕರ ತುರ್ತು ಸಭೆ ನಡೆಸಿ ಖರೀದಿ ದರ ಏರಿಕೆ ಮಾಡಲಾಗಿದೆ. ನೂತನ ದರ ನವೆಂಬರ್ 16ರಿಂದ ಬೆಳಗ್ಗೆ ಜಾರಿಗೆ ಬರುವಂತೆ ಆದೇಶವನ್ನು ಮಾಡಲಾಗಿದೆ. ಹಾಲು ಒಕ್ಕೂಟದ ಅಧ್ಯಕ್ಷ ನಂಜೇಗೌಡ ಈ ಬಗ್ಗೆ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣದಲ್ಲಿ ಆರೋಪಿ ಆಗಿರುವಂತೆ ಎಡಿಜಿಪಿ ಅಮೃತ್ ಪೌಲ್ ಮತ್ತು ಡಿವೈಎಸ್ಪಿ ಶಾಂತಕುಮಾರ್ ಮನೆಯ ಮೇಲೆ ನಿನ್ನೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಮನಿ ಲ್ಯಾಂಡರಿಂಗ್ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಇಡಿ ಅಧಿಕಾರಿಗಳಿಂದ ಒಟ್ಟು 11 ಕಡೆಗಳಲ್ಲಿ ದಾಳಿಯನ್ನು ಮಾಡಲಾಗಿದೆ. ಸಹಕಾರ ನಗರದ ಅಮೃತ್ ಪೌಲ್ ನಿವಾಸದಲ್ಲಿ ಪರಿಶೀಲನೆ ಮಾಡಲಾಗಿದೆ. ಮನಿ ಲ್ಯಾಂಡರಿಂಗ್ ಕೇಸ್ ಸಂಬಂಧಿಸಿದಂತೆ ಬ್ಯಾಂಕ್ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಕೆಲ ಮಹತ್ವದ ದಾಖಲೆಗಳನ್ನು ಸಂಗ್ರಹಿಸಿ ಕೊಂಡೊಯ್ದಿದ್ದಾರೆ ಇಡಿ ಅಧಿಕಾರಿಗಳು. ಉಡುಪಿ ಜಿಲ್ಲೆ ಬೈಂದೂರು ಬಿಇಒ ಮಂಜುನಾಥ್ ಅವರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಮೊನ್ನೆಯ ಸಿಎಂ ಕಾರ್ಯಕ್ರಮದ ಬೆನ್ನಲ್ಲೇ ಅಮಾನತು ಶಿಕ್ಷೆ ನೀಡಲಾಗಿದೆ. ಮೊನ್ನೆ ನಡೆದಂತ ಸಿಎಂ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಿಇಒ ಜನವನ್ನ ಸೇರಿಸಿದ್ರು ಎನ್ನುವಂತ ಆರೋಪ ಕೇಳಿಬಂದಿತ್ತು. ಸರ್ಕಾರಿ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಿಎಂ ಸಭೆಗೆ ಹಾಜರಾಗುವಂತೆ ಆದೇಶವನ್ನು ಹೊರಡಿಸಿದ್ರು ಬಿಇಒ. ಎಲ್ಲಾ ಶಿಕ್ಷಕರು ಸಿಎಂ ಕಾರ್ಯಕ್ರಮಕ್ಕೆ ಹಾಜರಾದರೆ ಮಕ್ಕಳಿಗೆ ಪಾಠ ಹೇಳೋರು ಯಾರು ಅಂತ ಬಿಇಒ ನಡೆಯನ್ನು ಪ್ರಶ್ನಿಸಿ ಟ್ವೀಟ್ ಮಾಡಿತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್. ಇನ್ನು ಗಂಭೀರವಾಗಿ ಪರಿಗಣಿಸಿದಂತ ಸರ್ಕಾರ ಬೈಂದೂರು ಬಿಇಒ ಮಂಜುನಾಥ್ಗೆ ಅಮಾನತು ಶಿಕ್ಷೆ ಆದೇಶವನ್ನು ಹೊರಡಿಸಿದೆ. ಮಲೆನಾಡಿನಲ್ಲಿ ನಿಯಂತ್ರಣಕ್ಕೆ ಬಾರದ ಎಲೆಚುಕ್ಕಿ ರೋಗ ಕಾಡ್ತಾ ಇದ್ದು ಮನನೊಂದು ಯುವ ರೈತ 35 ವರ್ಷದ ಅಭಿಲಾಷ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಮನೆಯಲ್ಲೇ ಕೀಟನಾಶಕ ಸೇರಿಸಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಶೃಂಗೇರಿ ತಾಲೂಕಿನ ತೆಕ್ಕೂರು ಸಮೀಪದ ಒಡತಲು ಗ್ರಾಮದಲ್ಲಿ ಘಟನೆ ನಡೆದಿದೆ. ಅಡಿಕೆ ತೋಟದ ನಿರ್ವಹಣೆಗೆ ಬ್ಯಾಂಕಿನಲ್ಲಿ ಸಾಲ ಮಾಡಿದಂಥ ರೈತ ಅಭಿಲಾಷ್ ಶೃಂಗೇರಿಯ ಖಾಸಗಿ ಬ್ಯಾಂಕಿನಲ್ಲಿ 3.5 ಲಕ್ಷ ಸಾಲವನ್ನು ಮಾಡಿದರು. ಬ್ಯಾಂಕಿನ ಜೊತೆ ಹಲವೆಡೆ ಕೈ ಸಾಲವನ್ನು ಕೂಡ ಮಾಡಿಕೊಂಡಿದ್ರು. ತೋಟಕ್ಕೆ ರೋಗ ಹತ್ತಿದ್ರಿಂದ ಮನನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ.
ವಿದ್ಯುತ್ ಬಿಲ್ ಕಟ್ಟದ ಹಿನ್ನೆಲೆಯಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದೆ ಮೆಸ್ಕಾಂ. ಶಿವಮೊಗ್ಗದ ಅಂಬೇಡ್ಕರ್ ನಗರದಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಮಾಡಿದ್ರಿಂದ ಸಾಗರ ರಸ್ತೆಯಲ್ಲಿರುವಂತಹ ಅಂಬೇಡ್ಕರ್ ನಗರದ ಹಕ್ಕಿಪಿಕ್ಕಿ ಕ್ಯಾಂಪ್ನ ಜನರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ವಿದ್ಯುತ್ ಸಂಪರ್ಕ ಕಡಿತ ಖಂಡಿಸಿ ಅಂಬೇಡ್ಕರ್ ನಗರದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪಂಚಿನ ಮೆರವಣಿಗೆ ಮಾಡಿದ್ದಾರೆ. ಪಂಚಿನ ಮೆರವಣಿಗೆ ನಡೆಸಿ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತೆ ಆಗ್ರಹ ಮಾಡಿದ್ದಾರೆ. ಉಳಿದ 10 ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.